ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಬೆಣ್ಣೆಯಿಂದ ತುಪ್ಪ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಪ್ಪ ಮಾಡೋದಕ್ಕೆ ಸ್ಟವ್ ಮೇಲೆ ಬೆಣ್ಣೆ ಇಟ್ಟು ಕರ್ಗಕ್ಕಿಟ್ಟಿದ್ದೀನಿ. ಇವಾಗ ಒಂದು ಸ್ಪೂನಷ್ಟು ಮೆಂತ್ಯನ ಲೋ ಫ್ಲೇಮಲ್ಲಿ ಹುರ್ಕೊತಾ ಇದ್ದೀನಿ. ಇದು ಇವಾಗ ಕಲರ್ ಚೇಂಜ್ ಆಗಿದೆ. ಇದನ್ನ ಇವಾಗ ಪೌಡರ್ ಮಾಡ್ಕೊತೀನಿ. ನೋಡಿ ಪೌಡರ್ ರೆಡಿ ಆಯಿತು. ಇವಾಗ ಬೆಣ್ಣೆ ಅರ್ಧದಷ್ಟು ಕರಗಿದೆ. ಆವಾಗ ಒಂದು ಸೌಟ್ ತೊಗೊಂಡು ಈ ಥರ ತಿರುಗಿಸ್ಬೇಕಾಗುತ್ತೆ, ಇಲ್ಲಾಂದರೆ ತಳ ಇಟ್ಕೊಳುತ್ತೆ. ಇವಾಗ ಇದು ಫುಲ್ ಬೆಣ್ಣೆ ಕರಗಿದೆ. ಇವಾಗ ಮೇಲ್ಗಡೆ ಏನು ನೊರೆ ಕಾಣ್ತಿದೆ ಅದು ಫುಲ್ಲು ನೊರೆ ಹೋಗೋ ತನಕ ಈ ಥರ ತಿರುಗಿಸ್ತಾನೆ ಇರಬೇಕು, ಇಲ್ಲಾಂದರೆ ತಳ ಇಟ್ಕೊಳುತ್ತೆ. ಇವಾಗ ನೋಡಿ ತುಪ್ಪ ರೆಡಿಯಾಗಿದೆ, ನೊರೆ ಎಲ್ಲ ಹೋಗಿದೆ. ಇವಾಗ ತುಪ್ಪ ರೆಡಿಯಾಗಿದೆ. ಇದಕ್ಕೆ ಇವಾಗ ಸ್ವಲ್ಪ ನೀರು ಹಾಕಬೇಕಾಗುತ್ತೆ. ಒಂದು ಸ್ಪೂನಲ್ಲಿ ನೋಡಿ ನಾನು ಇಷ್ಟು ನೀರು ಹಾಕ್ತಾಯಿದ್ದೀನಿ. ನೀರು ಹಾಕಾದ್ಮೇಲೆ ಇದಕ್ಕೆ ನಾವು ವೀಳ್ಯದೆಲೆ, ಉಪ್ಪು ಮತ್ತು ನಾವು ಮೆಂತ್ಯ ಪೌಡರು ಮತ್ತು ಅರಿಶಿಣನ ಹಾಕಬೇಕು. ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ಹಾಕೋದ್ರಿಂದ ತುಪ್ಪದ ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನು ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಸ್ಟವ್ ಆಫ್ ಮಾಡಿ ತಣ್ಣಗಾಗಕ್ಕೆ ಬಿಡ್ತೀನಿ. ಇವಾಗ ನೋಡಿ ಇದು ತಣ್ಣಗಾಗಿದೆ. ಇವಾಗ ಇದನ್ನು ಒಂದು ಬಾಟ್ಲಿಗೆ ಸೋಸ್ಕೊಳ್ಳೋಣ. ಒಂದು ಬಾಟ್ಲು ತೊಗೊಂಡು ಸೋಸ್ಕೊಬೇಕು. ಇವಾಗ ಹೊರ್ಗಡೆಯಿಂದ ತುಪ್ಪ ತೊಗೊಂಬರೋದಕ್ಕೆ ನಮಗೆ ಯಾವ ತುಪ್ಪ ತೊಗೊಬರೋದು, ಯಾವ ಬ್ರ್ಯಾಂಡ್ ತುಪ್ಪ ಒಳ್ಳೆಯದು, ಯಾವುದ್ರಲ್ಲಿ ಕಲಬೆರಕೆ ಆಗಿರಲ್ಲ ಅಂತ ಕಂಡುಹಿಡಿಯೋದೇ ಒಂದು ದೊಡ್ಡ ಟಾಸ್ಕ್ ಆಗಿರುತ್ತೆ. ಅದಕ್ಕೆ ಮನೆಯಲ್ಲೇ ಈ ಥರ ಮಾಡಿಕೊಂಡ್ರೆ ಹೆಲ್ದಿಯಾಗೂ ಇರುತ್ತೆ, ನಮ್ಗೆ ಯಾವ ಟೆನ್ಷನ್ನೂ ಇರಲ್ಲ. ಆರೋಗ್ಯವಾಗಿರೋ ತುಪ್ಪನ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ತುಪ್ಪ ಅಂದರೆ ನನಗೊಂದು ಮಾತು ನೆನಪಾಗುತ್ತೆ, ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅಂತಾರೆ. ಆದರೆ ಸಾಲ ಮಾಡಿ ತುಪ್ಪ ತಿನ್ನೋಕ್ಕೆ ಹೋಗಬೇಡಿ, ಮನೆಯಲ್ಲೇ ಮಾಡ್ಕೊಂಡು ತುಪ್ಪ ತಿನ್ನಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.